ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಇಂದು ಬೆಳಿಗ್ಗೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರ ಸಮ್ಮುಖದಲ್ಲಿ ಕಲಬುರಗಿ ನಗರ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಂದ ಮಾಬ್ ಆಪರೇಷನ್ ಪರೇಡ್ ಅಣುಕು ಪ್ರದರ್ಶನ ನಡೆಯಿತು. ಕಲಬುರಗಿ ನಗರದ DIR ಪರೇಡ್ ಮೈದಾನದಲ್ಲಿ ಇಂದು ಬೆಳಿಗ್ಗೆ 7:15ಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರ ಸಮ್ಮುಖದಲ್ಲಿ ಕಲಬುರಗಿ ನಗರ ಪೊಲೀಸ್ ಇಲಾಖೆಯ ವತಿಯಿಂದ ಮಾಬ್ ಆಪರೇಷನ್ ಪರೇಡ್ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಮಾಬ್ ಆಪರೇಷನ್ ಪರೇಡ್ ನ ಅಣುಕು ಪ್ರದರ್ಶನ ನೀಡಿದರು. ಈ ಅಣುಕು ಪ್ರದರ್ಶನದ ವೇಳೆ ಪ್ರತಿಭಟನೆ ನಡೆಯುವ ಸಂದರ್ಭದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಸಂಭವಿಸಬಹುದಾದ ಬೆಂಕಿ ದುರ್ಘಟನೆಯನ್ನು ನಂದಿಸುವ ಕುರಿತು ಅಣುಕು ಪ್ರದರ್ಶನದ ಮೂಲಕ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD, DCP ಪ್ರವೀಣ್ ನಾಯಕ್, ACP ಶಿವನಗೌಡ ಪಾಟೀಲ್ ಸೇರಿದಂತೆ ಇನ್ನು ಅನೇಕ ಹಿರಿಯ ಮತ್ತು ಕಿರಿಯ ಶ್ರೇಣಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅವರನ್ನ ಹಿಮ್ಮೆಟ್ಟಿಸ್ತಾ ಇದ್ದಾರೆ. ಪೊಲೀಸರು ತನ್ನ ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು. ನೀವು ಸೈನಿಕರ ಕೂಟವು ಸರ್ಕಾರದ ಕಾನೂನಿಗೆ ವಿರೋಧವೆಂದು ಘೋಷಿಸಲಾಗಿದೆ. ನೀವು ಇಲ್ಲಿಂದ ಓಡುವಾಗಿರಿ. ಓಡುವಾಗ ಪೊಲೀಸರು ನಿಮ್ಮ ಮೇಲೆ ಬಲಪ್ರಯೋಗ ಮಾಡುವರು, ಜಲಪ್ರಯೋಗ ದಾಳಿ ಮಾಡುವರು. ಇದ್ದಾಗ್ಯೂ ಅವುಗಳನ್ನ ಕಾನೂನಿನ ಅಡಿಯಲ್ಲಿ ಅವರು ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ. ಕಾನೂನು ನಿಯಮಗಳನ್ನ ಮೀರಿ ಪ್ರತಿಭಟನೆ ಇಳಿದಾಗ ಅದು ಅಕ್ರಮ ಕೂಟ ಗೊಂಬೆಯಾಗುತ್ತೆ. 5 ಜನಕ್ಕಿಂತ ಮೇಲ್ಪಟ್ಟು ಇದರಲ್ಲಿ ಭಾಗಿಯಾಗಿರ್ತಾರೆ. ಅಶ್ರುವಾಹಿಯ 3ನೇ ಭಾಗವಾಗಿ ಬೈ ಏರ್ ಅಲ್ಲಿ ಫೈರ್ ಆಗ್ತಾ ಇದೆ ತಂಡವನ್ನ ಚದುರಿಸಲಿಕ್ಕೆ. ವಿವೇಕಾನಂದ ಶಿಕ್ಷಣ ಸಂಸ್ಥೆಯ VVN ಸಂಯುಕ್ತ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿಯ ಪ್ರಾರಂಭೋತ್ಸವ ಕಾರ್ಯಕ್ರಮವು ಕಲಬುರಗಿ ನಗರದ ಕರುಣೇಶ್ವರ ನಗರದಲ್ಲಿ ಇರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಜರುಗಿತು. ಸರ್ವರಂಗದ ಬೆಳವಣಿಗೆಗೆ ಶಿಕ್ಷಣವೇ ಬುನಾದಿ. ಶಿಕ್ಷಣ ಪವಿತ್ರ ಸೇವೆಯಾಗಿದೆ. ಶಿಕ್ಷಕರಾದವರು ಪ್ರತಿ ಮಗು 15 ದಿನಗಳಲ್ಲಿ ಏನು ಕಲಿತಿದೆ, 1 ತಿಂಗಳಲ್ಲಿ ಎಷ್ಟು ಕಲಿತಿದೆ ಎಂದು ಗಮನಿಸಬೇಕು ಎಂದು ಭಾಲ್ಕಿ ಹಿರೇಮಠ ಸಂಸ್ಥಾನದ ಬಸವಲಿಂಗ ಪಟ್ಟದೇವರು ಸಲಹೆ ನೀಡಿದರು.
ಕಲಬುರಗಿ ನಗರದ ಹೈಕೋರ್ಟ್ ರಸ್ತೆಯ ಕರುಣೇಶ್ವರ ನಗರದಲ್ಲಿ ರವಿವಾರ ನಡೆದ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ವಿವಿಎನ್ ಸಂಯುಕ್ತ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾರಂಭೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಸಿದ್ದಪ್ಪ ಭಗವತಿ ಅವರು ಆತ್ಮಬಲ ಮತ್ತು ದೂರದೃಷ್ಟಿಯಿಂದ ಶಿಕ್ಷಣ ಸಂಸ್ಥೆ ಆರಂಭಿಸಿದರು. ಕೆಲವೇ ದಿನಗಳಲ್ಲಿ ವಿವಿಎನ್ ಶಾಲೆ ಹೆಸರು ಮಾಡಿತು. ಈಗ ಪಿಯು ಕಾಲೇಜ್ ಕೂಡ ಪ್ರಾರಂಭಿಸಿದ್ದು, ಪಾಲಕರು ವಿಶ್ವಾಸದಿಂದ ಮಕ್ಕಳನ್ನು ಕಾಲೇಜಿಗೆ ಸೇರಿಸಬಹುದು. ಕಾಲೇಜು ಕೂಡ 3-4 ವರ್ಷಗಳಲ್ಲಿಯೇ ಉತ್ತರ ಕರ್ನಾಟಕದಲ್ಲಿ ಹೆಸರು ಮಾಡಲಿದೆ ಎಂದರು. ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಒಂದು ಪಿಯು ಕಾಲೇಜಿನ ಉದ್ಘಾಟನೆಯನ್ನು ಮಾಡುವಂಥ, ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಒಂದು ಅವಕಾಶ ಸಿಕ್ತಲ್ಲ, ಅದಕ್ಕೆ ನಮಗೆ ಬಹಳ ಹೆಮ್ಮೆ, ಖುಷಿ, ಆನಂದ ಆಗ್ತದೆ. ಮತ್ತು ಇದನ್ನು ನಮ್ಮ ಸಿದ್ದಪ್ಪ ಭಗವತಿಯವರು ಹೆಂಗದಾರಂದ್ರೆ, ಈ ವೈದ್ಯರು, ಡಾಕ್ಟರು ಪೇಷಂಟ್ ಬಂದ ಕೂಡಲೇ ಎಲ್ಲ ಡಯಾಗ್ನೋಸ್ ಮಾಡ್ತಾರೆ. ಯಾವ ಕಾಯಿಲೆಗೆ ಯಾವ ಇಂಜೆಕ್ಷನ್ನು, ಯಾವ ಗುಳಿಗೆ ಕೊಡಬೇಕು ಅನ್ನೋದು ಆ ಡಾಕ್ಟರ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ರೀತಿಯಾಗಿ ಶಿಕ್ಷಣದಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಯಾವ್ಯಾವ ಹಂತದಿದ್ದವರಿಗೆ ಯಾವ್ಯಾವ ಹಂತವಾಗಿ ಬೆಳೆಸಬೇಕು ಅನ್ನೋದನ್ನು ಶಿಕ್ಷಣ ತಜ್ಞರಾದಂಥ ಸಿದ್ದಪ್ಪ ಭಗವತಿಗೆ ಗೊತ್ತದ ಅಂತ ಭಾಳ ಹೆಮ್ಮೆಯಿಂದ, ಖುಷಿಯಿಂದ ಹೇಳ್ತಾ ಇದ್ದಾರೆ. ಕಾರಣ ಏನು? ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅದರಲ್ಲಿ ಕೇಂದ್ರೀಯ ವಿದ್ಯಾಲಯದಲ್ಲಿದ್ದರು. ಕೇಂದ್ರೀಯ ವಿದ್ಯಾಲಯ ಅಂದರೆ ಭಾಳ ಒಳ್ಳೆಯ ಶಾಲೆನೇ ಅದು. ಅಂಥ ಶಾಲೆಯಲ್ಲಿದ್ದು ಜನರು ನೌಕರಿ ಸಿಕ್ಕಿಲ್ಲ ಅಂತ ಹಲವರು ಚಡ್ಪಡಿಸ್ತಾರೆ. ಅವ್ರಿಗಿದ್ದ ನೌಕರಿಯನ್ನು ಅವ್ರ ಮನೆಯವರು ಇವರು ಇಬ್ಬರು ಇದ್ದ ನೌಕರಿನ ರಾಜೀನಾಮೆ ಮಾಡಿಕೊಟ್ಟು ಈ ಶಿಕ್ಷಣ ಕ್ಷೇತ್ರಕ್ಕೆ ಬರ್ತಾರಂದ್ರೆ ಅವರಲ್ಲಿ ಏನೇನೋ ಒಂದು ಆತ್ಮಬಲ ಇರಲಾರದೆ ಬರ್ತಾರೆ. ಅವರಲ್ಲೊಂದು ವಿಷನ್, ಅವರಲ್ಲೊಂದು ದೂರದೃಷ್ಟಿ, ಅವರಲ್ಲೊಂದು ಅವ್ರ ಕಣ್ಣಲ್ಲೇ ಹೆಂಗೆ ಈ ಮ್ಯಾಲಿನ ಫೋಟೋ ತೆಗಿಲಂತನ್ನೋದು ಮ್ಯಾಲಿಂದ ಅಷ್ಟೇ ಬರ್ತದೆ. ದವಾಖಾನೆ ಒಂದು ಫೋಟೋ ಇರ್ತದೆ, ನೋಡಿರಬೇಕು, ಎಕ್ಸ್ರೇ, ಅದು ಒಳಗಿಂದ ತೆಗಿತದೆ. ಹಂಗೆ ಶಿಕ್ಷಣದ ಒಳಗಿಂದ ಏನದ ಅನ್ನೋದು ಸಿದ್ದಪ್ಪ ಭಗವತಿ 100 ಬರ್ತದ ಅಂತ ನಾನು ಭಾಳ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಕಾಲೇಜು ಉದ್ಘಾಟಿಸಿದ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಅವರು ಮಾತನಾಡಿ, ಆರೋಗ್ಯ, ಶಿಕ್ಷಣ ಮತ್ತು ಅಪೌಷ್ಟಿಕತೆ ನಿವಾರಣೆಗಾಗಿ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಕೆಕೆಆರ್ಡಿಬಿಯ ಅನುದಾನದಲ್ಲಿ 25% ಹಣ ಶಿಕ್ಷಣಕ್ಕೆ ಮೀಸಲಿಟ್ಟು ಖರ್ಚು ಮಾಡಲಾಗುತ್ತಿದೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶ ಹೆಚ್ಚಳಕ್ಕೆ ಖಾಸಗಿ ಮತ್ತು ಸರಕಾರಿ ಶಾಲೆಗಳು ಸೇರಿ ಕೆಲಸ ಮಾಡಬೇಕು ಎಂದರು. 16 ಮಕ್ಕಳಿಂದ ಆರಂಭವಾದ ವಿವಿಎನ್ ಶಾಲೆಯಲ್ಲಿ ಇಂದು 1600 ಮಕ್ಕಳು ಇರುವುದು ಗುಣಮಟ್ಟದ ಶಿಕ್ಷಣಕ್ಕೆ ಸಾಕ್ಷಿ. ಕಲಬುರಗಿಯ ಟಾಪ್ 5 ಶಾಲೆಗಳಲ್ಲಿ ವಿವಿಎನ್ ಶಾಲೆ ಕೂಡ ಇದೆ ಎಂದು ಡಾಕ್ಟರ್ ಅಜಯ್ ಸಿಂಗ್ ಬಣ್ಣಿಸಿದರು. ಸಂಸ್ಥೆಯ ಒಂದು ವಿವಿಎನ್ ಸಂಯುಕ್ತ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿ, ಇದರ ಒಂದು ಪ್ರಾರಂಭೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಸನ್ಮಾನ್ಯ ಸಿದ್ದಪ್ಪ ಅವರು ನಮಗೆ ಹೇಳ್ತಾ ಇದ್ರು, ಸುಮಾರು 15 ವರ್ಷ ಮೊದಲು ಅವರು 2011ರಲ್ಲಿ ಪ್ರಾರಂಭ ಮಾಡಿದ್ದಾರೆ. ನ್ಯಾಯಾಲಯದ ಸಿಬ್ಬಂದಿಗಳಾಗಿರುವಂತಹ ಶ್ರೀಮತಿ ಸುವರ್ಣ ಅವರು ಇದನ್ನು ಪ್ರಾರಂಭ ಮಾಡಿ, ನಾನು ತಿಳಿದಿರುವಂತೆ ಕೇವಲ ಒಂದು 14 ಸ್ಟೂಡೆಂಟ್ಸ್ ಅವಾಗ ಇದೆ. ಇವಾಗ 15 ವರ್ಷ ನಂತರ 1600 ಸ್ಟೂಡೆಂಟ್ಸ್ ಆ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ. ಅಂದರೆ ಅವರಿಗೆ ನಾನು ಅಭಿನಂದನೆ ಇಷ್ಟಪಡ್ತೇನೆ. ನಾನು ತಿಳಿದಿರುವಂತೆ ಇಷ್ಟೊಂದು ವರ್ಷಗಳಲ್ಲಿ ಇಲ್ಲಿ ಓದಿರುವಂತಹ ಸ್ಟೂಡೆಂಟ್ಸ್ ಎಲ್ಲ ಮಾಡಿದ್ರೆ ಕನಿಷ್ಠ 10,000 ಆಗಿರ್ಬೋದು ಅಂತ ಇನ್ಮೇಲೆ ಆಗ್ತದೆ. ಯಾಕಂದರೆ ಪಾಸಿಂಗ್ ಅವ್ರು ಹೇಳ್ಬೇಕಂತ 10th ಸ್ಟ್ಯಾಂಡರ್ಡಲ್ಲೂ ಕೂಡ ಸುಮಾರು 4 ಕ್ಲಾಸಸ್ಗಳಿವೆ. ಮಾಡ್ತಕ್ಕಂಥ ಒಳ್ಳೆಯದು. ನಮ್ಮಲ್ಲಿ ಇರ್ತಕ್ಕಂಥ ಅದು ಸುಲಭ ಇಲ್ಲ. ಎಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಎಲ್ಲಾದ್ರೂ ಕಲಿಸ್ಬೇಕಂದ್ರೆ
ದೇ ವಿಲ್ ಲುಕ್ ಎಟ್ ದ ಬೆಸ್ಟ್ ಕಾಲೇಜಸ್. ಈಗ ಅಲ್ಲಿ ಬರೋಕ್ಕಿಂತ ಮೊದಲು ನಾವು ಗೂಗಲ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ ದ ಟಾಪ್ 5 ಸ್ಕೂಲ್ಸ್ ಇನ್ ಕಲಬುರಗಿ. ಅಂದರೆ ಕಲಬುರಗಿಯಲ್ಲಿ ಇರ್ತಕ್ಕಂಥ ಯಾವುದು ಬೆಸ್ಟ್ ಸ್ಕೂಲ್ಸ್ ಇದೆ ಅಂದರೆ ಅದು VVN ಸಂಯುಕ್ತ ಪದವಿ ಕೂಡ ಟಾಪಲ್ಲಿ ಬರ್ತದೆ. ನೋಡಿದ್ರೆ ನಮಗೆ ಭಾಳ ಸಂತೋಷ ಅನಿಸ್ತದೆ. ಇಲ್ಲಿ ಇರ್ತಕ್ಕಂಥ ಏನೋ ಒಂದು ಸ್ಪೇಷಿಯಸ್ ಕ್ಲಾಸ್ ರೂಮ್ಸ್ ಇರ್ಬೋದು, ನಾನು ಓದ್ತಾ ಇದ್ದೇವೆ ಇರ್ತಕ್ಕಂಥ ಒಂದು ಡಿಜಿಟಲ್ ಲೈಬ್ರರಿ, ಒಂದು ಕಂಪ್ಯೂಟರ್ ಲ್ಯಾಬ್ಸ್ ಅವ್ರು ಮಾಡ್ತಕ್ಕಂಥ ಇದೆಲ್ಲ ನಾವು ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದರೆ ಇಟ್ ಈಸ್ ದ era of artificial intelligence. We need to teach our people because ಎಲ್ಲಕ್ಕಿಂತ ಒಂದು ಉದಾಹರಣೆ ಚೇತನ್ ಅವರೇ ಅಮೆಝಾನ್ ಅಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಮಾಡ್ತಾ ಇದ್ದಾರೆ. ಅವರು ಕೇಂದ್ರ ವಿದ್ಯಾಲಯ ಸ್ಟೂಡೆಂಟ್, ಅವ್ರ ಸ್ಟೂಡೆಂಟ್ ಆಗಿ ಅಲ್ಲಿಂದ ಇವತ್ತು ದಿವಸ ಅವರು ಬೆಂಗಳೂರಲ್ಲಿ ಮಹದೇವಪುರದಲ್ಲಿ ಇರ್ತಕ್ಕಂಥ ಒಂದು ಅಮೆಝಾನ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ನಮಗೆಲ್ಲ ಅದು ಹೆಮ್ಮೆ ವಿಷಯ. ಪತ್ರಕರ್ತರಾದ ದೇವಯ್ಯ ಗುತ್ತೇದಾರ್ ಅವರು ಮಾತನಾಡಿ, ವಿವೇಕಾನಂದ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಎಂದು ಫೌಂಡೇಶನ್ ಕ್ಲಾಸ್ ಕೂಡ ನಡೆಸಲಾಗುತ್ತಿದೆ. ಶಾಲೆ ಈಗ ಕಾಲೇಜು ಆಗಿ ಬಡ್ತಿಯಾಗಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಮಾಡಲಿ ಎಂದು ಆಶಿಸಿದರು. ವಿವೇಕಾನಂದ ಶಾಲೆ ಈಗ ಕಾಲೇಜು ಆಗಿ ಬಡ್ತಿ ಹೊಂದಿರತಕ್ಕಂಥ ಈ ಸುವರ್ಣ ಕ್ಷಣದಲ್ಲಿ ಅವರಿಗೆ ಒಳ್ಳೆಯ ಯಶಸ್ಸು ಮತ್ತು ಈ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ಸಾಧನೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಒಂದೆರಡು ಮಾತು ಬಗ್ಗೆ ಹೇಳಬೇಕು. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿ. ನಾವು ಯಾಕೆ ಈ ಮಾತು ಅಂತಂದರೆ, ನಾವು ಪತ್ರಿಕಾ ಕ್ಷೇತ್ರದಿಂದ ಭಾಳಷ್ಟು ಜನ ನಮ್ಗೆ ಅಡ್ಮಿಷನ್ ಸಲುವಾಗಿ ಕೇಳ್ತಾರೆ. ನಾವು ಅಬ್ಸರ್ವ್ ಮಾಡ್ತಿರ್ತೀವಿ, ಯಾವ ಕಾಲೇಜಿಗೆ ಪೇರೆಂಟ್ಸು ರೆಫರ್ ಮಾಡ್ತಾರೆ, ಯಾವ ಆದ್ಯತೆ ಕೊಡ್ತಾರೆ ಅಂತ ನಾವು ವಿಚಾರ ಮಾಡ್ತಿರ್ತೀವಿ. ಸೊ ಇತ್ತೀಚಿನ ವರ್ಷಗಳಲ್ಲಿ ಸರ್ ಒಂದು ಅಡ್ಮಿಷನ್ ನಮ್ಮ ಮಗಂದು ಸ್ವಲ್ಪ ಭಗವತಿ ಸರ್ ಹೇಳ್ರಿ ಮಾತು ಕೇಳ್ತಾರೆ. ಯಾಕೆ ಬೇಕು ಇಲ್ಲ ಬೆಸ್ಟ್ ಸ್ಕೂಲ್ ಸರ್ ಅದಕ್ಕೊಂದು ಅಡ್ಮಿಷನ್ ಹೇಳ್ತಾರೆ. ಸೊ ನಾವು ಫೀಡ್ಬ್ಯಾಕ್ ಕೊಡ್ತಿರ್ತೀವಿ ಬೇರೆ ಪೇರೆಂಟ್ಸ್ಗಳಿಗೆ. ಸೊ ಒಂದಂದರೆ ಈ ಭಾಗದಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥ ಸಂಸ್ಥೆಯಾಗಿ ಬೆಳೆಯುತ್ತಕ್ಕಂಥದ್ದು ನನಗೆ ಭಾಳ ಹೆಮ್ಮೆ. ಆ್ಯಕ್ಚುಲಿ ನಾವು ಮೊದಲೇ ಗೂಗಲ್ ಸರ್ಚ್ ಮಾಡಿದಾಗ ಯಾರು ಕೋರ್ಸಲ್ಲಿ ಅಡ್ಮಿಷನ್ ಬಂದಿದೆ ಅಂತ ಬೆಸ್ಟ್ ಸ್ಕೂಲ್ ಕಲಬುರಗಿ ಟಾಪ್ 5 ನೋಡಿದಾಗ ವಿವೇಕಾನಂದ 4.9 ರ್ಯಾಂಕಿಂಗ್ ಇದೆ. ಸೊ ನಮ್ಗೆ ಗೊತ್ತಿರದೆ ನಮ್ಮ ಬಗ್ಗೆ ಇದು ವಾಚ್ ಮಾಡ್ತಾರೆ ಅನ್ನೋದು ಎಕ್ಸಾಂಪಲ್. ಶಿಕ್ಷಣ ಮೌಲ್ಯಾಧಾರಿತವಾಗಿರಬೇಕು. ವಿವಿಯಲ್ಲಿ ಯಾಕೆ ನಾನು ಹೆಚ್ಚು ಇಷ್ಟಪಡ್ತೀನಿ ಅಂತಂದರೆ, ಇಲ್ಲಿ ಮೌಲ್ಯಾಧಾರಿತ ಶಿಕ್ಷಣ, ಅರ್ಥ ಮಾಡ್ಕೊಳ್ತಕ್ಕಂಥ ಮ್ಯಾನೇಜ್ಮೆಂಟು, ಸಹಕಾರ ಇರತಕ್ಕಂಥ ಪೋಷಕರು. ಪ್ರಾಚಾರ್ಯರಾದ ಸಿದ್ದಪ್ಪ ಎಸ್ ಭಗವತಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ವಿವಿಎನ್ ಶಾಲೆಯಂತೆ ಕಾಲೇಜು ಕೂಡ ಬೆಳೆಸಲು ಪಟ್ಟದೇವರು ಶ್ರೀಗಳ ಮಾರ್ಗದರ್ಶನದಲ್ಲಿ ಕರಡ್ಯಾಳ್ ವಿಜ್ಞಾನ ಕಾಲೇಜಿನ ಮಾಹಿತಿ ಪಡೆದುಕೊಂಡು ಬರಲಾಗಿದೆ. ಪಿಯುಸಿ ಮಹತ್ವದ ಹಂತವಾಗಿದ್ದರಿಂದ ಜೆಡಬ್ಲ್ಯೂ ನೀಟ್ ತಯಾರಿಗೂ ಒತ್ತು ನೀಡಲಾಗುತ್ತಿದೆ. ಈಗಾಗಲೇ ಉಪನ್ಯಾಸಕರ ನೇಮಕಾತಿ ಆಗಿದೆ ಎಂದು ಪಿಪಿಟಿಯೊಂದಿಗೆ ಉಪನ್ಯಾಸ ವರ್ಗದ ಪರಿಚಯ ಮಾಡಿದರು. ವಿವೇಕಾನಂದ ವಿದ್ಯಾನಿಕೇತನ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ವಿಶೇಷ ದಿನ ಅಂತ ಹೇಳ್ಬೋದು. 3-4 ವರ್ಷಗಳ ಹಿಂದೆ ಕಾಲೇಜ್ ಆರಂಭ ಮಾಡಬೇಕು ಅಂತ ಒಂದು ಆಲೋಚನೆ ಬಂದಾಗ ಇನ್ನು ಸಮಯ ನಮಗೆ ಪಕ್ವವಾಗಿಲ್ಲೇನೋ ಅಂತ ಒಂದು ಶಂಕೆ ಇತ್ತು. ಸೊ ಲಾಸ್ಟ್ ಇಯರ್ ಮತ್ತೆ ಕೆಲವು ಪೇರೆಂಟ್ಸ್ ಕೇಳಿದರು, ಯಾಕೆ ನೀವು ಕಾಲೇಜ್ ಶುರು ಮಾಡ್ತಾ ಇಲ್ಲ? ಒಂದು ಇಂಡಿಪೆಂಡೆಂಟ್ PU ಕಾಲೇಜ್ ಮಾಡಬೇಕಾದ್ರೆ ಬೇರೆಯವರಿಗೆ ಕಟ್ಟಡ ಬೇಕು, ಸಾರಿಗೆ ವ್ಯವಸ್ಥೆ ಬೇಕು, ಮಿಸ್ಲೇನಿಯಸ್ ಸ್ಟಾಫ್ ಬೇಕು, ನಿಮಗೆಲ್ಲ ಇದೆ. ಕೇವಲ 4 ಲೆಕ್ಚರ್ಸ್ ಇಟ್ಕೊಂಡ್ರೆ ನಿಮ್ಮೊಂದು ಕಾಲೇಜ್ ಆಗ್ತದೆ, ಭಾಳ ಶಿಸ್ತಿನಿಂದ ನೀವು ಸಂಸ್ಥೆನ ನಡೆಸ್ಕೊಂಡು ಹೋಗ್ತೀರಿ, ಯಾಕೆ ಕಾಲೇಜ್ ಶುರು ಮಾಡಬಾರ್ದು ಅಂತ. ನಾನು ಉನ್ನತ ಕ್ಷೇತ್ರ ಶಾಲೆ, ಸೊ ಹೊಸ ಕ್ಷೇತ್ರಕ್ಕೆ ಕೈ ಹಾಕಬೇಕಾದ್ರೆ ಒಂದಿಷ್ಟು ಚೆನ್ನಾಗಿ ಹೋಗ್ಕೊಂಡು ಮಾಡ್ಕೋಬೇಕು. ಹಾಗಾಗಿ ನಾನು 1-2 ವರ್ಷ ಟೈಮ್ ತಗೊಂಡು 15 ದಿನಗಳ ಹಿಂದೆ ಬಾಲ್ಕಿ ಅಪ್ಪಾಜಿ ಹತ್ರ ಹೋಗಿ ಭೇಟಿಯಾಗಿ
ಈ ವಿಚಾರ ಪ್ರಸ್ತಾಪಿಸಿದ್ರೆ ಅಪ್ಪ ನಿಮಗೆ ಕಾಲೇಜ್ ಶುರು ಮಾಡಬೇಕಂತ ಹೇಳಿ ವಿಚಾರ ಇದೆ, ತಾವು ಆಶೀರ್ವಾದ ಮಾಡಬೇಕು ಅಂತ. ಅವರು ನಿಮಿಷ ಅಲ್ಲ, ಕೆಲವು ಸೆಕೆಂಡ್ನಲ್ಲೇ ಮೊಬೈಲ್ ತಗೊಂಡು ಕರಗಾಳ ಕಾಲೇಜ್ ಪ್ರಿನ್ಸಿಪಲ್ಗೆ ಫೋನ್ ಮಾಡಿ, ಭಗವತಿಯವರು ಬಂದಿದ್ದಾರೆ ಕಲಬುರಗಿಯಿಂದ, ಅವರು PU ಸೈನ್ಸ್ ಕಾಲೇಜ್ ಮಾಡ್ತಾರಂತೆ, ಸೊ ಅದು ನಮ್ಮ ಸಂಸ್ಥೆ, ಕರಡ್ಯಾಳ ಕಾಲೇಜ್ ಯಾವ ಥರ ನೀವು ನಡೆಸ್ತಾ ಇದ್ದೀರಿ ಅದರ ಬಗ್ಗೆ ಅವರಿಗೆ ಅವ್ರದ್ದೇ ಶಬ್ದಗಳನ್ನು ಹೇಳೋದಾದ್ರೆ ಎಳೆ ಎಳೆಯಾಗಿ ಎಲ್ಲ ಬಿಚ್ಚಿ ವಿವರಿಸಿ ಅದನ್ನು ಕೂಡ ಕರಡ್ಯಾಳ ಕಾಲೇಜ್ ಥರ ನೀವು ಬೆಳೆಸಬೇಕು ಅಂತ ಹೇಳಿದಾಗ ನನಗೆ ಇನ್ನೂ ರಾಣೆ ಬರಲ್ಲ ನನಗೆ. ಯಾಕೆಂದರೆ ಇವತ್ತಿನ ದಿನದಲ್ಲಿ ಕಾಲೇಜರೇ ಜಾಸ್ತಿ, ಒಂದು ಸಂಸ್ಥೆಯನ್ನು ಉಂಟಾಗಿ ಬೆಳೆಸೋದು ಅಷ್ಟು ಸುಲಭದ ಮಾತಲ್ಲ. ಸೊ ವಿಶೇಷವಾಗಿ ಇಂಥ ಪೂಜ್ಯರು ಮತ್ತು ಅಲ್ಲಿ ಕಾಲೇಜನ್ನು ನಡೆಸ್ತಿರುವಂಥ ಪ್ರಾಂಶುಪಾಲರು ಕೂಡ ನನಗೆ ಅಭಯ ನೀಡಿದಾಗ ನಾನು ಕೂಡ ಅಂದ್ಕೊಂಡೆ ಇವರ ಬೆಂಬಲದಿಂದ ಈ ಕಾರ್ಯವನ್ನು ನಾವು ಮಾಡ್ಬೋದು, ಖಂಡಿತವಾಗಲೂ ಇದು ಯಶಸ್ವಿ ಆಗ್ತದೆ ಅನ್ನೋ ಒಂದು ಧೈರ್ಯದಿಂದ ಈ ಒಂದು ಸಾಹಸಕ್ಕೆ ಕೈ ಹಾಕಿದೆ. ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸುವರ್ಣ ಸಿದ್ದಪ್ಪ ಭಗವತಿಯವರು ಅಧ್ಯಕ್ಷತೆ ವಹಿಸಿದ್ದರು. ಅಮೆಜಾನ್ ಸಾಫ್ಟ್ವೇರ್ ಡೆವಲಪರ್ ಚೇತನ್ ಸಿ ಗೊಂದೆಗಾಂವ್, ಸಿದ್ಧಶ್ರೀ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಬಸವರಾಜ ಸಿ ಹಿರೇಮಠ್, ಶ್ರೀ ಗುರು ಕಾಲೇಜಿನ ಕಾರ್ಯದರ್ಶಿಗಳಾದ ನಿತಿನ್ ಎ ನಾಯಕ್ ಉಪಸ್ಥಿತರಿದ್ದರು. ಶ್ರುತಿ ಕುಲಕರ್ಣಿ ವಚನ ಗಾಯನ ಮಾಡಿದರು. ನಿತಿನ್ ಪಾಟೀಲ್ ಸ್ವಾಗತಿಸಿದರು. ಶಿವಾದಾಸ್ ನಿರೂಪಿಸಿದರು. ಆನಂದ್ ಔರಾದ್ಕರ್ ವಂದಿಸಿದರು. ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಕಲಾಮಂಡಲದಲ್ಲಿ ನಿವೃತ್ತ ಕನ್ನಡ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನವರ ಮುಂಗನಸು ಕೃತಿ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ನಿವೃತ್ತ ಕನ್ನಡ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್ ಅವರ ಮುಂಗನಸು ಕೃತಿ ಬಿಡುಗಡೆ ಸಮಾರಂಭವು ದಿನಾಂಕ 15ನೇ ಮಾರ್ಚ್ 2026ರಂದು ಸಾಯಂಕಾಲ 5 ಗಂಟೆಗೆ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಕಲಾಮಂಡಲದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿಯ ನಿವೃತ್ತ ಪ್ರಾಚಾರ್ಯರಾದ ಮಡಿವಾಳಪ್ಪ ಹಣಮಗೊಂಡ್ ಆಗಮಿಸಿದ್ದರು. ಸಂಕಲನ ಬಿಡುಗಡೆ ಮಾಡಲು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದ ಅಪ್ಪಾರಾವ್ ಅಕ್ಕೋಣಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ವಿಜಯಕುಮಾರ್ ಪರುತೆ ವಹಿಸಿದ್ದರು. ಕೃತಿ ಪರಿಚಯ ಮಾಡಲು ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಚಿದಾನಂದ ಚಿಕ್ಕಮಠ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಶಿಕ್ಷಣ ಇಲಾಖೆಯ ನಿವೃತ್ತ ನಿರ್ದೇಶಕರಾದ ಬಸವರಾಜ್ ಗೌನಹಳ್ಳಿ ಆಗಮಿಸಿದ್ದರು. ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿ ಅಧ್ಯಕ್ಷರಾದ BH ನಿರುಗುಡಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಇಲ್ಲಿ ನಾನೇನು ಒಬ್ಬ ಸಾಮಾನ್ಯ ಸಣ್ಣ ಪ್ರಾಧ್ಯಾಪಕ, ಏನು ನೌಕರಿಗಾಗಿ ಉಪಜೀವನಕ್ಕಾಗಿ ನೌಕರಿ ಹಿಡಿದವ, ಅಂಥದ್ದೇನು ಸಾಧನೆ ಏನೇ ಇಲ್ಲ ನಮ್ಮದು. ಒಂದು ಪ್ರಸಿದ್ಧವಾದಂತಹ ಧಾರ್ಮಿಕ ಸಂಸ್ಥೆ ಸಿಕ್ಕಿದ್ದು ನನಗೆ ಭಾಳ ಆನಂದ. ಅದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಬಾಲ್ಕಿ. ಅದು ಭಾಳ ಪುರಾತನವಾದದ್ದು. ಅದರ ಅಧ್ಯಕ್ಷರು ಭೀಮಣ್ಣ ಖಾಂಡ್ರೆ ಸಾಹೇಬರು ನಮಗೆ ಭಾಳ ಪ್ರೀತಿಯಿಂದ ಕಾಣ್ತಿದ್ರು. ಅವರು ಇಲ್ಲಿ ಬಿಟ್ಟು ಎಲ್ಲಿ ಹೋಗಬೇಡ್ರಿ, ಬಾಲ್ಕಿ ಅಪ್ಪವರಂದು ಭಾಳ ಆಶೀರ್ವಾದ ಮಾಡಿದ್ರು. ನಾನು ಜಾಯಿನ್ ಆದ ದಿವಸನೇ ನೀವು ಎಲ್ಲಿ ಹೋಗಬಾರ್ದು, ಇಲ್ಲೇ ಇರಬೇಕು, ಮಕ್ಕಳಿಗೆ ಸರಿಯಾಗಿ ಕಲಿಸಬೇಕು, ಅವರು ಪಾಸ್ ಆದರೆ ನೀವು ಪಾಸ್ ಆದಂಗೆ. ನಾವು ಒಂದಿಲ್ಲ ಒಂದು ರೀತಿಯಲ್ಲಿ ಗಾಯಕರು ಇದ್ದೇವೆ, ಸಾಹಿತಿಗಳು ಇದ್ದೇವೆ, ಕವಿಗಳು ಇದ್ದೇವೆ. ಯಾಕಂದರೆ ಬಹುಶಃ ಬಾತ್ರೂಮಿಗೆ ಹೋದಾಗ ಹಾಡಲಾರ್ದವ್ರು ಯಾರೂ ಇಲ್ಲ. ಗುಣಗುಣಿಸ್ತಾರೆ, ಅವ್ರು ಸಂಗೀತಗಾರ ಅಲ್ಲ, ಆದರೂ ಕೂಡ ಗುಣಗುಣಿಸ್ತಾರೆ. ಆಮೇಲೆ ವಿದ್ಯಾರ್ಥಿಗಳಿದ್ದಾಗ ಅಥವಾ ತದನಂತರ ಕೂಡ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಕವಿಗಳಾಗಿರ್ತೀವಿ. ಎಲ್ಲ ಸಾಹಿತಿಗಳು ಅವರು ಕಥೆಗಾರರಾಗಿರಲಿ, ಕಾದಂಬರಿಕಾರರಾಗಿರಲಿ, ಯಾವುದೇ ಪ್ರಕಾರದ ಸಾಹಿತ್ಯ ರಚನೆ ಮಾಡಿದರೂ ಕೂಡ ಅವರು ಮೊದಲು ರಚನೆ ಮಾಡೋದು ಕವನನೇ. ಆ ಕವನ ಮಾಡಿದ ಮೇಲೆ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾರೆ. ಕುವೆಂಪು ಅವರು ಮೊದಲ ರಚನೆ ಈ ಹಿಂದೆ ಹೂಗನಸು ಅನ್ನುವಂತಹ ಕವನ ಸಂಕಲನವನ್ನು ಅವರು ವಿರಚಿಸಿ ಅದನ್ನು ಲೋಕಾರ್ಪಣೆಗೊಂಡು ನಾವೆಲ್ಲ ಓದಿದ್ದೀವಿ. ಈಗ ಎರಡನೇ ಕವನ ಸಂಕಲನ ಮುಂಗನಸು. ಯಾಕವರು
ಈ ಶೀರ್ಷಿಕೆಯನ್ನಿಟ್ಟರು ಅನ್ನುವಂಥದ್ದನ್ನು ನಾವು ವಿವೇಚನೆ ಮಾಡೋದಾದರೆ, ಮುಂಬರುವ ದಿನಗಳ ಬಗ್ಗೆ ಇಟ್ಟುಕೊಂಡಿರುವಂತಹ ಏನು ಕನಸಿದೆ, ಆಶೆ ಇದೆ, ಆಶಾವಾದ ಇದೆ, ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ನಾವು ಅದನ್ನು ವಿಷನ್ ಅಂತ ಕರಿಬೋದು. ಅಂತಹ ಒಂದು ಆಶಾಭಾವ ಈ ಕವಿಯಲ್ಲಿ ಇರುವಂತಹ ಕಾರಣಕ್ಕಾಗಿ, ಜೊತೆಗೆ ಆ ಕವನ ಸಂಕಲನದಲ್ಲಿ ಅಂತಹ ಆಶಾಭಾವದಿಂದ ಕೂಡಿದಂತಹ ಕವನಗಳು ಸಮ್ಮೇಳನಗೊಂಡಿರುವಂತಹ ಕಾರಣಕ್ಕಾಗಿ ಅವರು ಈ ಸಂಕಲನಕ್ಕೆ ಬಹುಶಃ ಮುಂಗನಸು ಅನ್ನುವಂಥ ಹೆಸರಿಟ್ಟರು ಅಂಥೇಳಿ ನಾನು ಅಭಿಪ್ರಾಯಪಡಲಿಕ್ಕೆ ಇಚ್ಛೆ ಪಡ್ತೀನಿ. ಈ ವಿಚಾರವಾಗಿ ನಾವು ನೋಡೋದಾದರೆ, ಇನ್ನೂ ಒಂದಿಷ್ಟು ಸೂಕ್ಷ್ಮವಾಗಿ ಅಥವಾ ಒಂದಿಷ್ಟು ಯುನಿಕ್ಕಾಗಿ ನಾವು ಪಾಯಿಂಟ್ಔಟ್ ಮಾಡೋದಾದರೆ, ಈ ಭಾರತದ ಭವ್ಯ ಪರಂಪರೆ ಏನಿದೆ ನೋಡ್ರಿ, ಅಥವಾ ಗತಕಾಲದ ವೈಭವ ಏನು ಇದೆ ನೋಡ್ರಿ. ಮೊದಲೆಲ್ಲ ನಮ್ಮ ಸೂರ್ಯಕಾಂತ್ ಮಿಟೇಕರ್ ಹೇಳ್ತಿದ್ರು, ನಮ್ಮದೊಬ್ಬರು ಅಣ್ಣವ್ರು ಆದಾರ ಅಂತೇಳಿ. ನಾವು ಯಾಕಂದ್ರೆ DPP ಸ್ಟಾರ್ಟ್ ಆದಾಗ ಭಾಳಷ್ಟು ಇಂತಿಂಥ ಕ್ಯಾಂಡಿಡೇಟ್ಗಳು ನೋಡಿ ನಾವು ಇದಕ್ಕೆ ತರ್ತಿದ್ದೆವು, ಯಾರಿಲ್ಲಿ ಇರಲಿಕ್ಕಿಲ್ಲ. ಅದಕ್ಕೆ ಏನಿತ್ತು, ಈ 3 ಜನ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದರು, 2 ಜನ ಹೈಸ್ಕೂಲ್ದವ್ರು ತೊಗೋತಿದ್ದೆವು. ಯಾಕಂದ್ರೆ ಇಡೀ ತಾಲೂಕದು ಚಿಂಚೋಳಿ ತಾಲೂಕು ನಾವು ಅಲ್ಲಿ ನಮ್ಮದು ಸೇವೆ ಪ್ರಾರಂಭ ಆಗಿದ್ದು. ಹೀಗಾಗಿ ನಾವು ಒಳ್ಳೆ ಇಂಥ ಕನ್ನಡದಾಗ ಒಬ್ಬರು ಮತ್ತು ಇಂಗ್ಲೀಷ್ದಾಗ ಮತ್ತು ಸಮಾಜ ವಿಜ್ಞಾನದಾಗ ಈ ರೀತಿಯಾದಂಥ 5 ಜನ ಸಂಪನ್ಮೂಲ ವ್ಯಕ್ತಿಗಳಾಗಿ ತೊಗೊತಿದ್ದೆವು. ಆ ಒಂದು ಎಲ್ಲ ಶಿಕ್ಷಕರಿಗೆ ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮ ನಡೀತಿತ್ತು. ಅವಾಗ ಸ್ವಲ್ಪ ನಮ್ಮ ಸೂರ್ಯಕಾಂತ್ ಮೆಟೇಕರ್ ನಂಬಲ್ಲಿ ಚುಂಚೋಳಿಗಿದ್ದರು. ಅವ್ರು ಅಂತಿದ್ದರು, ನಮ್ಮ ಅಣ್ಣವರೊಬ್ಬರು ಅದಾರ ಅದಕ್ಕೆ ಚಿತ್ತಾಪುರಕ್ಕೆ ಅದಾರ ಅಂತಿದ್ದರು. ಇರ್ಬೋದು ಏನಂತ ತಿಳ್ಕೊಂಡಿದ್ದೇವೆ ನಾವು. ಆದರೆ ಇತ್ತೀಚಲಾಗಿ ನೋಡಿದಾಗ ಭಾಳಷ್ಟು ಅವರು ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಇದ್ದುಕೊಂಡು ಅವರ ವೃತ್ತಿನೇ ಪ್ರವೃತ್ತಿಯಾಗಿ ಮಾಡ್ಕೊಂಡಾರೆ. ಏನಂದರೆ ಇದು ಕವನಗಳು ಬರ್ತಕ್ಕಂಥದ್ದು ಈಗೇನು ಮೊನ್ನೆ ಒಂದು ನಮಗೆ ಕೊಟ್ಟರು. ಬಹುತೇಕ ಬಸವಣ್ಣನವರ ಒಂದು ಮಾತು ನನ್ನ ನೆನಪಿ ಬರ್ತದೆ, ಹೊಗಳಿ ಹೊಗಳಿಯನ್ನು ಹೊನ್ನ ಸೂಲಕ್ಕೇರಿಸದಿರಯ್ಯ ಅಂತ. ಬಹುತೇಕ ಚಿಕ್ಕಮಟ್ಟವರು ಅಪ್ಪಾರ ಅಕ್ಕೋಣಿ ಸರ್ ಅವರು, ಆಮೇಲೆ ಗೌನಳ್ಳಿ ಸರ್ ಅವರು ಎಷ್ಟು ಹೊಗಳಿಸಿದ್ದಾರೆ ಅಂದರೆ ಹೊನ್ನ ಸೂಲಕ್ಕೆ ಏರಿಸಿದ್ದಾರೆ ಅಂತ. ನಾನು ತಿಳಿದಿದ್ದೇನೆ ಅಂತ ಬರೆದಿಲ್ಲ, ನಾನು ಇನ್ನೂ ತಿಳ್ಕೊಳ್ಳುವುದು ಇದೆ ಅಂತ ಬರೆದಿದ್ದೇನೆ, ಇನ್ನೂ ತಿಳ್ಕೊಳ್ಳೋದು ಇದೆ ಅಂತ ಬರೆದಿದ್ದೇನೆ. ಏಕೆಂದರೆ ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಕೆಲವೊಬ್ಬರು ಭಾಷಣ ಮಾಡಿರ್ತಕ್ಕಂಥ ಧ್ವನಿಗಳು ನನ್ನ ಕಿವಿ ಮೇಲೆ ಬೀಳ್ತಿದ್ದು. ಸಮಾಜದಲ್ಲಿ ಹೆಂಗೆ ಬದುಕಬೇಕಂದ್ರೆ, ನಿನ್ನ ಬದುಕನ್ನು ನೋಡಿ 4 ಮಂದಿ ಬರೆಯಂಗಾಗಬೇಕಂತ, ಇಲ್ಲ ಅಂದರೆ ನೀನು 4 ಮಂದಿ ಬದುಕುವ ಹಾಗೆ ಬರೆಯುವಂಥ ಅವನಾಗಬೇಕಂತ. ನಾನು 4 ಮಂದಿ ನನ್ನ ಜೀವನದ ಬಗ್ಗೆ ಬರೆಯುವಂಥ ದೊಡ್ಡ ವ್ಯಕ್ತಿ ನಾನು ಆಗಿಲ್ಲ, ಆದರೆ ಇದ್ದುದರಲ್ಲೇ 4 ಮಂದಿ ಸುಧಾರಣೆ ಹಾಕ್ಕೊಂಡು ಬದುಕಲಿ ಅನ್ನುವಂಥ ಬರವಣಿಗೆಯನ್ನು ನಾನು ಕೈಯಲ್ಲಿ ಹಿಡಿದಿದ್ದೀನಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದ್ಮೇಲೆ ಶ್ರೀಕೃಷ್ಣನ ಪರಮ ಭಕ್ತಳು ಮೀರಾಬಾಯಿ ತುಂಬ ಅದ್ಭುತವಾಗಿ ಹಾಡ್ತಿದ್ರು. ಆಕಿನ ಹಾಡ ಕೇಳಲಿಕ್ಕೆ ಸುಮಾರು ಜನ ತುದಿಗಾಲ ಮೇಲೆ ನಿಂತಿರ್ತಿದ್ರು, ಹೆಸರುವಾಸಿಯಾಗಿದ್ದಳು. ಅಂತಹ ಮೀರಾಬಾಯಿ ಹಾಡನ್ನು ಕೇಳಲಿಕ್ಕೆ ಒಂದು ಸಾರಿ ಒಂದು ಸಮೂಹ ಬಂತು. ಹೆಂಗೆ ಹಾಡ್ತಾಳೆ ನೋಡೋಣ ಅಂತ. ಅಮ್ಮ ನೀ ಹಾಡ್ತೆ ಅಂತ ಹಾಡು ನಾವು ಕೇಳ್ತೇವಂತ. ಅದ್ಭುತವಾಗಿ ಹಾಡಿದಳು. ಹಾಡ ಮುಗಿದ ನಂತರ ಆ ಕಾರ್ಯಕ್ರಮದ ಅಧ್ಯಕ್ಷರು ಕರೆದು ಹೇಳಿದ್ರಂತ, ಅಮ್ಮ ನಿನ್ನ ಹಾಡ ಏನೋ ರಾಗವಾಗಿದ್ದು ಚಂದ ಹಾಡಿದ್ದೀನೇನೋ, ಆದರೆ ಇನ್ನೊಂದು ಸ್ವಲ್ಪ ರಾಗಬದ್ಧವಾಗಿ ಹಾಡಿದರೆ ಚೆನ್ನಾಗಿತ್ತು ಅಂತ ಹೇಳಿದ್ರಂತವು. ಅವಾಗ ಮೀರಾಬಾಯಿ ಒಂದು ಮಾತು ಹೇಳ್ತಾಳೆ, ಭಕ್ತರನ್ನು ಒಲಿಸಲಿಕ್ಕೆ ರಾಗಬದ್ಧವಾಗಿ ಹಾಡಬೇಕೇ ಹೊರತಾಗಿ ಭಗವಂತನನ್ನು ಹೊಲಿಸಲಿಕ್ಕೆ ಅನುರಾಗಭರಿತವಾಗಿ ಹಾಡಬೇಕಂತ ಹೇಳಿದಳು. ಸ್ಪಂದನೆ ಅಂತರಂಗ ಮತ್ತು ಬಹಿರಂಗದಲ್ಲಿ ಈ ಕೃತಿ ಯಾವ ರೀತಿ ಇದೆ ಮತ್ತು ತಮ್ಮ ಒಂದು ವಿಚಾರಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಈ ಕವನ ಸಂಕಲನದ ಇಲ್ಲಿ ಇರ್ತಕ್ಕಂಥ ವಾಚ್ಯಾರ್ಥವಾಗಿದೆ. ಕವನ ಸಂಕಲನ ಧ್ವನ್ಯಾತ್ಮಕವಾಗಿರಬೇಕಾಗಿತ್ತು ಅಂತ. ಮೊದಲು ಕವನ ಸಂಕಲನದ ನಾವು ಅವೆಲ್ಲ ಅವಲೋಕನ ಮಾಡಿದಾಗ ಛಂದಬದ್ಧವಾಗಿ ನಾವು ನೋಡಿದಾಗ ಪ್ರಾಸ ಛಂದಸ್ಸು ಇವೆಲ್ಲವನ್ನು ನೋಡಿದಾಗ ಅಲ್ಲಿ ಕವನಗಳಿಗೆ ನಾವು ಪುಸ್ತಕ ಬರೆಯುವವರಿಗೆ ನಾವು ಬೆಂತಟ್ಟಬೇಕಾಗ್ತದೆ. ನಾವು ಸಾಹಿತ್ಯಿಕವಾಗಿ ವಿಮರ್ಶೆ ಮಾಡಿದ್ದವರು ಇಲ್ಲಿ ವಾಸ್ತವಿಕ ಇದೆ. ಆದರೂ ಸಹಿತ ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನುವ ಹಾಗೆ ಅವರಲ್ಲಿ ಸಾಹಿತ್ಯದ ಒಂದು ವಿಚಾರಗಳು ಅವರಲ್ಲಿದ್ದಾವೆ. ಅವ್ರು ಹೇಳಿದ್ದಾರೆ, ಅದನ್ನು ನಾನು ಇಲ್ಲಿ ಕವಿತೆಗಳು ಬರೆದೀನಿ, ತಿಳಿದುಕೊಳ್ಳಲು ಬರೆದಿರುವೆ, ಇನ್ನೂ ನಾನು ಸಾಹಿತ್ಯ ತಿಳಿಯಬೇಕಾಗಿದೆ, ಆ ದೃಷ್ಟಿಯಿಂದ ನಾನು ಕವಿತೆಗಳನ್ನು ಬರಿತಾ ಇದ್ದೀನಿ ಅನ್ನೋ ವಿಚಾರಗಳನ್ನು ತಮ್ಮ ವಿಚಾರಗಳನ್ನು ರೇವಣ ಸಿದ್ದಪ್ಪ ಸರ್ ಅವರು ಹಂಚಿಕೊಂಡ್ರು.
ಈ ರೀತಿಯಾಗಿ ಇಲ್ಲಿಯ ಕವನಗಳು 60 ಕವನಗಳಲ್ಲಿ ಪ್ರಾಸ ಇದೆ, ಅನುಪ್ರಾಸ ಇದೆ, ಅಂತ್ಯಾನುಪ್ರಾಸ ಇದೆ. ಇವೆಲ್ಲವುಗಳನ್ನು ಒಳಗೊಂಡಿದೆ, ಮುಕ್ತ ಛಂದಸ್ಸಿನಿಂದ ಕೂಡಿದೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿಯ ಬಿಜೆಪಿಯ ಯುವ ಮುಖಂಡರಾದ ರಾಕೇಶ್ ರಾಜು ವಾಡೇಕರ್ ಅವರ ವತಿಯಿಂದ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಬುದ್ಧನಗರದಲ್ಲಿ ಇರುವ ಅವರ ಸ್ವಗೃಹದಲ್ಲಿ ದಾವತೆ ಇಫ್ತಾರ್ ಮತ್ತು ಭೋಜನ ಕೂಟವನ್ನ ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ಜನತಾ ಪಕ್ಷದ ಕಲಬುರಗಿಯ ಯುವ ಮುಖಂಡರಾದ ರಾಕೇಶ್ ರಾಜು ವಾಡೇಕರ್ ಇವರ ವತಿಯಿಂದ ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ತಿಂಗಳ ಹಿನ್ನೆಲೆಯಲ್ಲಿ ರೋಜಾ ಬಿಡಲು ದಾವತೆ ಇಫ್ತಾರ್ ಮತ್ತು ಭೋಜನ ಕೂಟವು ರವಿವಾರ ದಿನಾಂಕ 15ನೇ ಮಾರ್ಚ್ 2026ರಂದು ಸಂಜೆ 6:38 ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಬುದ್ಧನಗರದ ಜೈನ್ ಹಾಸ್ಟೆಲ್ ಪಕ್ಕದಲ್ಲಿ ಇರುವ ರಾಕೇಶ್ ರಾಜು ವಾಡೇಕರ್ ಅವರ ಸ್ವಗೃಹದಲ್ಲಿ ಆಯೋಜಿಸಲಾಗಿತ್ತು. ಮೊದಲು ರೋಜಾ ಬಿಡಲಾಯಿತು, ನಂತರ ನಮಾಜ್ ಅದಾ ಮಾಡಲಾಯಿತು. ತದನಂತರ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸರ್ಕಲ್ ಜನರು, ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ರಾಕೇಶ್ ವಾಡೇಕರ್ ಹಾಗೂ ರಾಜು ವಾಡೇಕರ್ ಅವರ ಸ್ನೇಹಿತರು, ಬಡಾವಣೆಯ ಮಹಿಳೆಯರು ಸೇರಿದಂತೆ ಪಾಲಿಕೆಯ ಸದಸ್ಯರು, ರಾಜಕೀಯ ಮುಖಂಡರುಗಳು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ರಾಜು ವಾಡೇಕರ್, ರಾಕೇಶ್ ವಾಡೇಕರ್, ಗೀತಾ ವಾಡೇಕರ್ ಸೇರಿದಂತೆ ಬಡಾವಣೆಯ ಮಹಿಳೆಯರು, ಪುರುಷರು, ಮಕ್ಕಳು ಸೇರಿ ಇಫ್ತಿಯಾರ್ ಕೂಟವನ್ನ ಆನಂದಿಸಿದರು. ಈ ಸಂದರ್ಭದಲ್ಲಿ ರಾಜು ವಾಡೇಕರ್ ಮತ್ತು ರಾಕೇಶ್ ವಾಡೇಕರ್ ಅವರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿ ಎಲ್ಲರಿಗೂ ಪವಿತ್ರ ರಂಜಾನ್ ತಿಂಗಳ ಶುಭಾಶಯಗಳನ್ನು ಕೋರಿದರು. ಎಲ್ಲರಿಗೆ ನಮಸ್ಕಾರ. ಇವತ್ತಿನ ದಿನ 25ನೇ ದಿನದ ರೋಜಾದಂದು ಇವತ್ತು ನಮ್ಮ ಬಡಾವಣೆಯಲ್ಲಿ, ಬುದ್ಧನಗರ ಬಡಾವಣೆಯಲ್ಲಿ ನಾವು ಪ್ರತಿ ವರ್ಷ ಮಾಡಿದಂತೆ ಈ ವರ್ಷನೂ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ, ನನ್ನ ಅಣ್ಣ ತಮ್ಮರಿಗೆ ಎಲ್ಲರೂ ನಾವೆಲ್ಲ ಇಲ್ಲಿ ಏನು ಬುದ್ಧನಗರ್ನಾಗ ಹಿಂದೂ ಜನ ಇದ್ದೀವಿ ಎಲ್ಲರೂ ಕೂಡಿಕೊಂಡು ನಮ್ಮ ಮನೆಯಲ್ಲಿ ಒಂದು ಇಫ್ತಿಯಾರ್ ಊಟ 6 ವರ್ಷ ಇಡ್ತೀನಿ. ಅದ್ರ ತಕ್ಕಂತಾಗೆ ಇದು ನಮ್ಮ ಏರಿಯಾದಲ್ಲಿ ಬರ್ತಕ್ಕಂಥ ಎಲ್ಲ ಮುಸ್ಲಿಂ ಅಣ್ಣ ತಮ್ಮಂದಿರು ಬಂದು ಇಲ್ಲಿ ನಮಾಜ್ ಮಾಡಿ ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಾವು ಭಾಳ ಖುಷಿಯಿಂದ ಯಾವುದೇ ಹಬ್ಬ ಆಗಲಿ, ಈಗ ಹೇಳಿದಾಗೆ ನಮ್ಮ ಅಣ್ಣನವರು ಹೇಳಿದಂಗೆ ಪ್ರತಿ ವರ್ಷ ಯಾವುದೇ ದಸರಾ ಬರಲಿ, ದೀಪಾವಳಿ ಬರಲಿ ಎಲ್ಲರೂ ನಾವು ಸೇರ್ಕೊಂಡು ಮಾಡ್ತೀವಿ. ನಮ್ಗೆ ಯಾವ ಭೇದ ಭಾವ ಇಲ್ಲ. ಎಲ್ಲ ಜನರು, ಗುಲ್ಬರ್ಗ ನಾಗರಿಕ ಜನರು, ಈ ದೇಶದ ಎಲ್ಲ ಜನರು ಒಕ್ಕಟ್ಟಾಗಿದ್ರೆ ನಾವೆಲ್ಲರೂ ಒಳ್ಳೆಯದಾಗಿರ್ತೀವಿ, ಒಕ್ಕಟ್ಟಾಗಿರ್ತೀವಿ. ಒಂದು ನಮ್ಮ ಗುಲ್ಬರ್ಗ ನಗರದಲ್ಲಿ ಒಂದು ಏನು ವಾತಾವರಣ ಅದ, ಎಲ್ಲರೂ ದೋಸ್ತಾಗಿ ಅಣ್ಣ ತಮ್ಮರಾಗಿ ಕಲಿಯೋಣ ಅಂತ ಇದು ಒಂದು ಸಂದೇಶ ಕೊಡೋಕೆ ನಾ ಪ್ರತಿ ವರ್ಷನೂ ಮಾಡ್ತೀನಿ. ದಯಮಾಡಿ ಎಲ್ಲರೂ ಇದು ಪಾಲಿಸ್ಬೇಕು. ಈ ಬರ್ತಕ್ಕಂಥ ರಂಜಾನ್ ಹಬ್ಬ ಎಲ್ಲರಿಗೆ, ನಮ್ಮ ಮುಸ್ಲಿಂ ಬಾಂಧವರಿಗೆ, ನನ್ನ ಅಣ್ಣ ತಮ್ಮರಿಗೆ ಹೇಳಕ್ ಇಷ್ಟಪಡ್ತೀನಿ. ರಂಜಾನ್ ಹಬ್ಬದ ಶುಭ ಹಾರೈಸ್ತಾ ನಮಸ್ಕಾರ. ಇವತ್ತಿನ ದಿವಸ 25ನೇ ರೋಜಾ ದಿನದಂದು ನಮ್ಮ ಮನೆ ಹತ್ರ ಬುದ್ಧನಗರ್ ಇಲ್ಲಿ ಎಲ್ಲ ಮುಸ್ಲಿಮ್ಸ್ ಬಾಂಧವರು ಕೂಡಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಫ್ತಿಯಾರಿ
ಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ಎಲ್ಲರೂ ಬಂದು ಇವತ್ತಿನ ದಿನ ಸಹಕಾರ ಮಾಡಿ ಎಲ್ಲ ಇಫ್ತಿಯಾರ್ ಕೂಟವನ್ನು ಸ್ವೀಕರಿಸಿ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳು. ಇದು ಹೊಸ ರಾಜಣ್ಣವ್ರು ಯಾವನು ಪ್ರತಿ ವರ್ಷ ರಂಜಾನ್ದು ಒಂದು ವಿಶೇಷ ಆಗಿ ರೋಜಾ ಇಫ್ತಿಯಾರಿ ಮಾಡ್ತಾರೆ. ಪ್ರತಿ ವರ್ಷ ರಾಕೇಶ್ ವಾಡೇಕರ್ ಅವರೆಲ್ಲ ಕೂಡ್ಕೇಸಿ ಭಾಳ ಒಳ್ಳೆ ವಾತಾವರಣ ಮಾಡ್ತಾರೆ. ಇಲ್ಲೆಲ್ಲ ನಮ್ಮೆಲ್ಲ ಮುಸ್ಲಿಮ್ಸ್ ಅಣ್ಣ ತಮ್ಮರೆಲ್ಲ ಕೂಡಿಕೇಸಿ ಇಲ್ಲೆಲ್ಲ ರಹಮತ್ ನಗರ ಅಲ್ಲಿ ನಮ್ಮ ಬಾಜು ಸರೌಂಡಿ ಏರಿಯಾನಾಗ ಅಲ್ಲಿ ಎಲ್ಲ ಕೂಡಿ ಒಂದು ರಂಜಾನ್ದು ಹಬ್ಬ ಒಂದು ಮಾಡ್ತಾರ ಅಂತ ಎಲ್ಲರಿಗೆ ಅದು ಒಂದು ಒಳ್ಳೆ ಇದು ಮಾಡ್ತಾರೆ. ಎಲ್ಲ ರಾಕೇಶ್ ಅಣ್ಣ ಮತ್ತು ನಮ್ಮ वाडेकर ಎಲ್ಲ ಕೂಡ ಮಾಡ್ತಾರೆ. रमजान हब्बದ हार्दिक शुभाशय। सभी को रमजान मुबारक। हर साल की तरह इस साल भी राकेश वाडेकर राजू अण्णा के मकान पर आज इफ्तियार की दावत हुई है। एक हमेशा से ये लोग यहाँ पर एक गंगा जमुना तहजीब का एक एग्जाम्पल है यहाँ पर। जिसी तरीके से ये लोग हर लोगों को, हर कौम के लोगों को बुलाकर ये दावत इफ्तियार का एक बहुत बड़ा, जैसा रमजान एक भाईचारगी मोहब्बत बढ़ाने का एक पैगाम देता है, उसी तरीके से ये फैमिली पहले से ही सब लोगों के साथ मिलकर एक मोहब्बत बांटने का काम करिए। सभी को रमजान मुबारक और फैमिली को मेरे तरफ से खासकर मुबारकबाद देता हूँ। अस्सलाम वालेकुम रहमतुल्लाहि व बरकातहू। आज जो है तारफिल में हमारे बड़े भाई राजू वाडेकर सबके घर पे जो इफ्तियार पार्टी रखे हैं, हर साल रखते हैं। यहाँ पर आके देखिए पूरा एक हिंदू मुस्लिम भाई का जो भाईचारा जो है कहाँ है बोलते हैं, यहाँ पर राजू वाडेकर सबके घर पे ऐसा दिखा मेरे को। और ये लोग बोलते हैं भाई गंगा जमुना तहजीब, जो हमारे गंगा जमुना तहजीब का जो जो उसकी तहजीब है, ये हमारे जो हिंदू मुस्लिम भाई जो हमेशा इफ्तियार रंदे, होली रंदे, चाहे गणेश रंदे, जो हर त्योहार जो है यहाँ पर मिल के करने से क्या है मालूम है, एक गंगा जमुना तहजीब बोलते हैं। जैसा बंदरवास दरगाह यहाँ पर है और अप्पा यहाँ पर है, जो बड़े जो यहाँ पर है बुजुर्गान दीन, उसके तरफ से क्या है मैं राजू वाडेकर साहब को और हमारे मेरे छोटे भाई राकेश वाडेकर साहब को बहुत बहुत दिल की गहराई से मुबारकबाद देता हूँ। अल्लाह से दुआ करता हूँ कि भाई अल्लाह ताला जो है इनके घरों में बरकत अदा फरमाए और आने वाले दिनों में जो है इनको बहुत तरक्की दे बोल के मुझे बोलना चाहिए। ಮಾರ್ಚ್ 23ರಂದು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ವತಿಯಿಂದ ಕಾಶಿಯ ಪದ್ಮ ವಿಭೂಷಣ ಗಿರಿಜಾದೇವಿ ಸಾಂಸ್ಕೃತಿಕ ಸಂಕುಲದಲ್ಲಿ ಅಮರ್ ಬಲಿದಾನ್ ದೇಶಭಕ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ವಕ್ತಾರರು ಹಾಗೂ ನ್ಯಾಯವಾದಿಗಳಾದ ವೈಜನಾಥ್ ಎಸ್ ಝಳಕಿ ಅವರು ತಿಳಿಸಿದ್ದಾರೆ. ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ವತಿಯಿಂದ ಅಮರ್ ಬಲಿದಾನ್ ದೇಶಭಕ್ತಿ ಕಾರ್ಯಕ್ರಮವು ದಿನಾಂಕ 23ನೇ ಮಾರ್ಚ್ 2026ರಂದು ಬೆಳಿಗ್ಗೆ 11 ಗಂಟೆಗೆ ಉತ್ತರ ಪ್ರದೇಶದ ಕಾಶಿ ವಾರಣಾಸಿಯ ಪದ್ಮ ವಿಭೂಷಣ ಗಿರಿಜಾದೇವಿ ಸಾಂಸ್ಕೃತಿಕ ಸಂಕುಲದಲ್ಲಿ ಆಯೋಜಿಸಲಾಗಿದೆ ಎಂದು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ವಕ್ತಾರರು ಹಾಗೂ ನ್ಯಾಯವಾದಿಗಳಾದ ವೈಜನಾಥ್ ಎಸ್ ಝಳಕಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತ ಉರ್ದು ಮಂಚಿನ ಮುಖ್ಯಸ್ಥರಾದ ಸೈಯದ್ ರೂಫ್ ಖಾದ್ರಿ, ಜಯ ಕರ್ನಾಟಕ ಸಂಘಟನೆಯ ಕಲಬುರಗಿಯ ವಿಭಾಗೀಯ ಪ್ರಭಾರಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಾರ್ವಾಡ್, ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಸಂದೇಶ್ ಪವಾರ್, ಸಮಿತಿಯ ಆಳಂದ ತಾಲೂಕಿನ ಅಧ್ಯಕ್ಷರಾದ ಮಂಜುನಾಥ್ ಬಿರಾದಾರ್, ಸಮಾಜ ಸೇವಕರಾದ ಸುನಿಲ್ ಕುಮಾರ್ ವಂಟಿ ಹಾಗೂ ಕನ್ನಡ ಪರ ಸಂಘಟನೆಯ ಮುಖಂಡರಾದ ದತ್ತು ಹಯಾಳ್ಕರ್ ಉಪಸ್ಥಿತರಿದ್ದರು. ಭಾರತ ಮಾತಾ ಮಂದಿರದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ದೇಶ ಬಾಂಧವರು ನೂರಾರು ವಾಹನಗಳಲ್ಲಿ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಸೇರಿದಂತೆ ದೇಶದ ವೀರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಸ್ಮರಿಸುತ್ತಾ ಅವರನ್ನು ಗೌರವಿಸುತ್ತಾ ಕಲಬುರಗಿಯಿಂದ ಕಾಶಿ ಕಡೆ ಈ ಒಂದು ದೇಶಭಕ್ತಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಕಾಶಿಯಲ್ಲಿ ಅಂದರೆ 22ನೇ ತಾರೀಕಿಗೆ ನಾವು ಕಾಶಿ ತಲುಪ್ತೇವೆ. ಸುಮಾರು 8ರಿಂದ 10,000 ಜನ ನಾವು ಅಲ್ಲಿ ಸೇರ್ತಾ ಇದ್ದೇವೆ. ರಸ್ತೆ ಉದ್ದಕ್ಕೂ ಕೂಡ ಈ ಒಂದು ಸ್ವತಂತ್ರ ವೀರ ಹೋರಾಟಗಾರರ ತ್ಯಾಗ ಬಲಿದಾನ ನಾವು ದೇಶ ಬಾಂಧವರಿಗೆ ತಿಳಿಸುತ್ತಾ, ಯಾಕೋ ಗೊತ್ತಿಲ್ಲ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಮುಂದುವರೆದಂಥ ಯುವ ಪೀಳಿಗೆ ಅನ್ಬೋದು ಅಥವಾ ಅಭಿವೃದ್ಧಿ ಅನ್ಬೋದು ಅಥವಾ ಹೆಚ್ಚಿನ ಸುಖ ಅನ್ಬೋದು ಗೊತ್ತಿಲ್ಲ, ನಮಗಾಗಿ ಈ ದೇಶಕ್ಕಾಗಿ ತಮ್ಮ ಜಾತಿ ಧರ್ಮ ಪಕ್ಷ ಪಾತಿ ಯಾವುದೂ ನೋಡದೆ ಕೇವಲ ಸ್ವಾತಂತ್ರ್ಯಕ್ಕಾಗಿ ನಗನಗುತ್ತಾ ತ್ಯಾಗ ಬಲಿದಾನ ನೀಡಿ ನಮ್ಮನ್ನು ಇವತ್ತು ಈ ಸ್ಥಿತಿಯಲ್ಲಿ ಕೂರಿಸಿದಾರಲ್ಲ ಅಂಥ ಎಲ್ಲ ವೀರ ಯೋಧರನ್ನು ನಾವೆಲ್ಲೋ ನೆನಪು ಮಾಡಿಕೊಳ್ಳಲು ವಿಫಲರಾಗ್ತಾ ಇದ್ದೇವೆ, ಅವರನ್ನು ಸ್ಮರಿಸಲು ವಿಫಲರಾಗ್ತಾ ಇದ್ದೇವೆ, ಅವರ ತತ್ವ ಸಿದ್ಧಾಂತಗಳನ್ನು ಕೂಡ ಪಾಲಿಸಲು ವಿಫಲರಾಗ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತು ಮಾತೆತ್ತಿದ್ರೆ ಸಾಕು ನಾವು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಡಿ ಕೇಳಕ್ಕೆ ದಿನನಿತ್ಯ ಸ್ಟ್ರೈಕು ಹೋರಾಟ ಇವುಗಳಲ್ಲಿ ಭಾಗ ಆಗ್ತಾ ಇದ್ದೇವೆ.
ಆದರೆ ಅದೇ ಸಂವಿಧಾನ ನಮಗೆ ಮೂಲಭೂತ ಕರ್ತವ್ಯಗಳನ್ನು ನೀಡಿದೆ. ಆ ಸಂವಿಧಾನಕ್ಕೆ ನಿಜಕ್ಕೂ ಗೌರವ ನೀಡಬೇಕು, ಸಂವಿಧಾನ ಶಿಲ್ಪಿಗೆ ನಿಜಕ್ಕೂ ಗೌರವ ನೀಡಬೇಕು. ಈ ದೇಶದ ಪ್ರಜ್ಞಾವಂತ ಪ್ರಜೆ ಆದಂಥ ನಾವು ಮೂಲಭೂತ ಕರ್ತವ್ಯಗಳಲ್ಲಿ ಪ್ರಮುಖ ಕರ್ತವ್ಯ ಆದಂಥ ಈ ದೇಶದ ಸ್ವಾತಂತ್ರ್ಯ ವೀರ ಹೋರಾಟಗಾರ ತತ್ವ ಸಿದ್ಧಾಂತ ಪಾಲಿಸೋದು ದೊಡ್ಡದಿದೆ. ಅದರಂತೆ ಅವರ ಆಚಾರ ವಿಚಾರಗಳನ್ನು ದೇಶದ ಮೂಲೆಗಳಿಗೆ ಮತ್ತು ದೇಶದ ಕೆಳಮಟ್ಟದ ಜನರಿಗೂ ಕೂಡ ನಾವು ತಲುಪಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯನಿಗಿದೆ. ಅದು ಆಗ್ತಾ ಇಲ್ಲ. ಕೇವಲ ರಾಜಕೀಯ ಕೆಸರಾಚಾಟ, ಜಾತಿ ಜಗಳ, ವೈಯಕ್ತಿಕ ಸ್ವಾರ್ಥ ಇವುಗಳ ಮಧ್ಯೆ ಎಲ್ಲ ನಾವು ತೇಲಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ದೇಶದ ಪ್ರಜ್ಞಾವಂತ ನಾಗರಿಕರಾಗಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಠಾಧೀಶರಾದರೂ ಸಹಿತ ಈ ದೇಶ ಭಕ್ತಿಯ ಸಂಚಲನ ಈ ದೇಶದ 140 ಕೋಟಿ ಭಾರತೀಯರ ನರನಾಡಿಗಳಲ್ಲಿ ಮಿಂಚಿನ ಸಂಚಲನ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಅಮರ ಬಲಿದಾನ ದಿನಾಚರಣೆ ರಾಷ್ಟ್ರಮಟ್ಟದ ಕಾರ್ಯಕ್ರಮವಾಗಿ ಆಚರಿಸಲಾಗ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿ ಸಹಿತ ಲಾಕ್ಡೌನ್ ಇದ್ದರೂ ಸರ್ಕಾರದಿಂದ ವಿಶೇಷ ಅನುಮತಿ ಪಡೆದು ಅರಮನೆ ಮೈದಾನದಲ್ಲಿ ಸಹಸ್ರಾರು ದೇಶ ಬಾಂಧವರನ್ನು ಸೇರಿಸಿ ಜೀವ ಮುಖ್ಯವಲ್ಲ ದೇಶ ಮುಖ್ಯ ಎಂಬ ಘೋಷವಾಕ್ಯದಡಿ ಅಮರ ಬಲಿದಾನ ದಿನಾಚರಣೆ ಆಚರಣೆ ಮಾಡಲಾಯಿತು. ತದನಂತರ ರಾಷ್ಟ್ರದ ರಾಜಧಾನಿ ನವದೆಹಲಿಯ ತಾಲ್ಕಟೋರಾ ಇಂಡೋರ್ ಸ್ಟೇಡಿಯಂನಲ್ಲಿ ಭಗತ್ ಸಿಂಗ್ ಅವರ ಮರಿ ಮೊಮ್ಮಗರಾದಂಥ ಯದುವೀಂದರ್ ಸಿಂಗ್ ಅಂದರೆ ಅವರ ಸೋದರರ ಮರಿ ಮೊಮ್ಮಗ ಯದುವೀಂದರ್ ಸಿಂಗ್ ಅಲ್ಲನ್ನು ಆಹ್ವಾನಿಸುವುದರ ಮೂಲಕ ಹಾಗೂ ಈ ಸಮಸ್ತ ಸ್ವಾತಂತ್ರ್ಯ ವೀರ ಹೋರಾಟಗಾರರ ಕುಟುಂಬಸ್ಥರನ್ನು ಆಹ್ವಾನಿಸುವುದರ ಮೂಲಕ ಅವರನ್ನು ಗೌರವಿಸುವುದರ ಮೂಲಕ ತಾಲ್ಕಟೋರಾ ಸ್ಟೇಡಿಯಂನಲ್ಲಿ ಆಚರಿಸಲಾಯಿತು. ಮಾರ್ಚ್ 24ರಂದು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ 63 ಜಾತಿಗಳ ಸುಮಾರು 5 ಲಕ್ಷ ಜನರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಬೆಂಗಳೂರು ವತಿಯಿಂದ ದಿನಾಂಕ 24 ಮಾರ್ಚ್ 2026ರಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ 63 ಜಾತಿಯ ಸುಮಾರು 5 ಲಕ್ಷ ಜನರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷರಾದ ತಿಪ್ಪಣ್ಣ ಒಡೆಯರಾಜ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಉಪಾಧ್ಯಕ್ಷರಾದ ಬಿಬಿ ನಾಯಕ್, ಸದಸ್ಯರಾದ ಹರಿ ಜಾಧವ್, ಕೊರಮ ಸಮಾಜದ ಮುಖಂಡರಾದ ಜಗನ್ನಾಥ ಭಜಂತ್ರಿ, ಕೊರಮ ಸಮಾಜದ ಉಪಾಧ್ಯಕ್ಷರಾದ ರಾಜ್ಕುಮಾರ್, ಸಮಾಜದ ಸದಸ್ಯರಾದ ಶಾಂತಾಬಾಯಿ ಕೊರಮ, ಭೋವಿ ಸಮಾಜದ ಮುಖಂಡರಾದ ರಮೇಶ್ ಪವಾರ್, ಭೋವಿ ಸಮಾಜದ ಕಾರ್ಯದರ್ಶಿ ಈರಣ್ಣ ರಾವುರ್ಕರ್, ಭೋವಿ ಸಮಾಜದ ಮುಖಂಡರಾದ ವೆಂಕಟೇಶ್ ಜಾಧವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು 2024ರಲ್ಲಿ ಆಗಸ್ಟ್ 1ನೇ ತಾರೀಕಿಗೆ ಈ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಆಯಾ ರಾಜ್ಯಗಳಿಗೆ ಮಾಡುವ ಅಧಿಕಾರ ಇದೆ ಅಂತಕ್ಕಂಥದ್ದು ಒಂದು ನಿರ್ದೇಶನದಂತೆ ಕರ್ನಾಟಕ ರಾಜ್ಯದಲ್ಲಿ 101 ಜಾತಿಗಳ ಒಂದು ವೈಷಮ್ಯಕ್ಕೆ ಒಂದು ಕಾರಣ ಆದಂತಾಗಿದೆ. ಯಾಕಪ್ಪ ಅಂತಂದ್ರೆ ಯಾವುದೇ ಒಂದು ಸಂವಿಧಾನಾತ್ಮಕವಾದಂಥ ವಿಷಯದಲ್ಲಿ ಕಾನೂನದಲ್ಲಿ ಎಲ್ಲ ಜಾತಿಗಳು ಯಾವುದೇ ಒಂದು ಇದರಲ್ಲಿ ನೇಮಕಾತಿ ಇರ್ಬೋದು, ಉದ್ಯೋಗ ಇರ್ಬೋದು, ಅಥವಾ ಯಾವುದರ ಆಸ್ತಿ ಅಂತಸ್ತಿನ ಬಗ್ಗೆ ಕಾನೂನಾತ್ಮಕವಾಗಿ ಸರ್ಕಾರದಿಂದ ಸೌಲಭ್ಯಗಳು ಯಥಾಸ್ಥಿತಿಯಾಗಿ ಎಲ್ಲ ಸಮುದಾಯಗಳಿಗೆ ಹಂಚಿಕೆಯಾಗಬೇಕು. ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಯಾರನ್ನೂ ಒಂದು ಸಮುದಾಯ ಒಂದು ಜಾತಿಯನ್ನು ಹೊರತುಪಡಿಸಿ ಯಾವುದೇ ನೇಮಕಾತಿ ಮಾಡೋದಾಗಲಿ ಅದು ಅಷ್ಟು ಕಾನೂನಾತ್ಮಕವಾಗಿ ಇರುವುದಿಲ್ಲ. ಈಗಾಗಲೇ ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಸುಪ್ರೀಂ ಕೋರ್ಟದ ಆದೇಶದಂತೆ ಅವರು ಕಾನೂನು ಮಾಡಿ ಇದೇ ಚಳಿಗಾಲದ ಅಧಿವೇಶನ ಬೆಳಗಾವದಲ್ಲಿ ಕಾನೂನು ಮಾಡಬೇಕಂತ ತಿಳ್ಕೊಂಡು ಎರಡೂ ಸದನಗಳಲ್ಲಿ ವಿಶೇಷವಾಗಿ ಚರ್ಚೆ ಮಾಡಿ ಆ ಕಾಯ್ದೆಯನ್ನು ಅನುಷ್ಠಾನಗೊಳಿಸಲು ಸನ್ಮಾನ್ಯ ಘನಯುತ ನಮ್ಮ ರಾಜ್ಯಪಾಲರ ಒಂದು ಅನುಮೋದನೆಯನ್ನು ಕೂಡ ಪಡೆದು ಕಾಯ್ದೆ ಮಾಡಲು ಹೊರಟಿದ್ದರು. ಅಷ್ಟರಲ್ಲೇ ಏನು ಮಾಡಿತು, ಹೈಕೋರ್ಟ್ಲಿಂದ ಕೆಲವೊಂದು ದಾವೆಗಳು ಹಾಕಿದ್ರಲಿಂದ, ರೆಡ್ ಪಿಟಿಷನ್ ಹಾಕಿದ್ರಲಿಂದ ಈ ಒಂದು ನೀವು ಏನು ಮಾಡ್ತಾಯಿದ್ರಿ ನೇಮಕಾತಿ, ನೀವೇನು ಕಾಯ್ದೆ ಮಾಡಲು ಹೊರಟಿದ್ದೀರಲ್ಲ ಅದು ಅಸಂವಿಧಾನಿಕ, ಕಾನೂನು ವಿರೋಧವಾದಂಥದ್ದು. ನೀವು 50 ಇದ್ದಿದ್ದನ್ನು 56 ಯಾವ ರೀತಿಯಾಗಿ ಮಾಡ್ತಾಯಿದ್ದೀರಿ ಅದಕ್ಕನ್ನು ಸ್ಪಷ್ಟವಾಗಿ ಹೇಳಿಕೆ ಕೊಡಬೇಕು. ಎಲ್ಲಿವರೆಗೆ ಅದು ಹೇಳಿಕೆ ಬರೋದಿಲ್ಲವೋ ಅಲ್ಲಿವರೆಗೆ ಸರ್ಕಾರದ ಕಾರ್ಯಕಲಾಪಗಳು ನಡೆಯುವಂತಿಲ್ಲ. ನೀವು ಒಂದು ವೇಳೆ ನೇಮಕಾತಿ ಮಾಡಿಕೊಳ್ಳಬೇಕಾದರೆ ನೀವು 50% ಹಿಂದೆ ಏನಿತ್ತು ಆ ಪ್ರಕಾರ ಅದೇ ರೋಸ್ಟರ್ ಬಿಂದುವಿನಲ್ಲಿಗೂ ನೀವು ನೇಮಕಾತಿ ಮಾಡಬಹುದು ಅಂತೇಳಿ ಒಂದು ಮಧ್ಯಂತರ ಆದೇಶ ಉಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿತ್ತು. ಅದೇ ರೀತಿ ಕರ್ನಾಟಕ ಸರ್ಕಾರ ಈ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ನಿರುದ್ಯೋಗಿ ಸಮಸ್ಯೆಯಲ್ಲಿ ಸುಮಾರು ವರ್ಷಗಳಿಂದ ಆಯ್ಕೆಯನ್ನು ಬಯಸಿ ತಮ್ಮದೇನಾದರೂ ಒಂದು
ಕಷ್ಟ ಬಡತನವನ್ನು ನೀಗ್ತದೆ ತಿಳ್ಕೊಂಡು ಆಸೆ ಇಟ್ಟುಕೊಂಡು ವರ್ಷ 2 ವರ್ಷ 3 ವರ್ಷ ಅಲ್ಲೇ ಒಂದು ನೇಮಕಾತಿಯ ತರಬೇತಿಯನ್ನು ಪಡೆಯುತ್ತಾ ಕಾಲಹಣ ಮಾಡಿ ಕೊನೆಗೂ ಅವರು ರಚ್ಚಿಗೆದ್ದು ಈ ಮಾಡ್ತಕ್ಕಂಥ ಸರ್ಕಾರದ ಧೋರಣೆ ಸರಿಯಲ್ಲ. ಎಷ್ಟು ದಿನ ಇವರು ಹೀಗೆ ಮುಂದೂಡ್ತಾ ಇದ್ದಾರೆ, ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ನಾಗರಿಕರದು ಮತ್ತು ನಿರುದ್ಯೋಗ ಸಮಸ್ಯೆ ಇವರಿಗೆ ಅರ್ಥ ಆಗಲ್ಲ ತಿಳ್ಕೊಂಡು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.